ಮಕ್ಕಳು ಆಗದೆ ಇರೋಕ್ಕೆ ಗಂಡಸು ಕೂಡ ರೆಸ್ಪಾನ್ಸಿಬಲ್ ಆಗಿರ್ತಾನೆ ಅಂತ ಅರ್ಥ. ಸೊ ಹಾಗಾದರೆ ಏನು ಸಮಸ್ಯೆಗಳಿರ್ತವೆ ಗಂಡಸಿಗೆ? ಅವ್ರಿಗೆ ಏನು ಅನಿಸುತ್ತೆ ಅಂದರೆ ನಮಗೆ ಸೇರ್ಲಿಕ್ಕೆ ಏನೂ ತೊಂದರೆ ಇಲ್ಲ, ಸೀಮೆನ್ ಕ್ವಾಂಟಿಟಿನೂ ಚೆನ್ನಾಗಿ ಬರ್ತಾ ಇದೆ, ಕ್ವಾಲಿಟಿನೂ ಕಲರ್ನೂ ಚೆನ್ನಾಗಿದೆ, ನಮಗೇನು ಪ್ರಾಬ್ಲಮ್ ಇಲ್ಲ ಡಾಕ್ಟರ್, ಮತ್ತು ನಮ್ಗೆ ಯಾಕೆ ನಾವು ಟೆಸ್ಟ್ ಮಾಡಬೇಕು ಅಂತ. ಸೀಮೆನ್ ಕ್ವಾಲಿಟಿ ಕ್ವಾಂಟಿಟಿ ಏನು ಮೇಲ್ನೋಟಕ್ಕೆ ಕಾಣುತ್ತೆ, ಅದಕ್ಕೆ ಮತ್ತು ಅದ್ರ ಒಳಗಡೆಯಿಂದ ಸ್ಪರ್ಮ್ಸ್ಗೇನು ಸಂಬಂಧ ಇಲ್ಲ. ಎಲ್ಲ ಮೇಲೆ ಚೆನ್ನಾಗಿದ್ರು ಕೂಡ ಒಳಗಡೆ ವೀರ್ಯ ಅನ್ನೋದು ಇರ್ಬೋದು, ಆರ್ ಕಡಿಮೆ ಇರ್ಬೋದು, ಆರ್ ಮೇ ಬಿ 0. 4 ನೋಡ್ತೀವಿ ಮೇನ್ಲಿ. ಕೌಂಟ್ ಎಷ್ಟಿದೆ, ಚಲನೆ ಶಕ್ತಿ ಎಷ್ಟಿದೆ, ಆಕಾರ, ಆ್ಯಂಡ್ 4ನೇ ಪಾಯಿಂಟ್ ಇನ್ಫೆಕ್ಷನ್ ಏನೂ ಇರಬಾರ್ದು, ಸೀಮೆನ್ ಇನ್ಫೆಕ್ಷನ್. ಪೀನಸ್ ಸೈಜ್ ಎನ್ಲಾರ್ಜ್ಮೆಂಟ್ ಟ್ಯಾಬ್ಲೆಟ್ಸ್ ಇರಲಿ ಟು ಇನ್ಕ್ರೀಸ್ ಯುವರ್ ಲಿಬಿಡೋ, ಸೆಕ್ಸ್ ಡ್ರೈವ್ನ ಇನ್ಕ್ರೀಸ್ ಮಾಡೋಕ್ಕೆ, ಆಲ್ ದೀಸ್ ಥಿಂಗ್ಸ್ ಕ್ಯಾನ್ ಬಿ ವೆರಿ ಹಾರ್ಮ್ಫುಲ್ ಆ್ಯಕ್ಚುಲಿ. ಸೊ ಒಂದು ಹುಡುಗಿಗೆ 30 ವರ್ಷದ ಒಳಗಡೆ ನೀವು ಹೇಳ್ದಂಗೆ ಮಕ್ಕಳು ಮಾಡ್ಕೊಳ್ಳೋದು ಬೆಸ್ಟ್ ಅಂತ ನೀವು ಹೇಳಿದ್ರಿ ಅಂದರೆ ನಿಮ್ಮ ಮಾತುಗಳ ಅರ್ಥ ಆಗುತ್ತೆ. ಸೊ ಒಬ್ಬ ಗಂಡಸಿಗೆ